ಹಾಯ್. ಓಕೆ, ಎಷ್ಟೋ ಹುಡುಗರು ಕೇಳ್ತಾ ಇದ್ದಾರೆ ನಾನು. ಓಕೆ, ಸೆಕೆಂಡ್ ರೌಂಡ್ ಕೆ ಸಿ ಟಿ ಮುಗಿದಾದ ತಕ್ಷಣ ಅಥವಾ ಫಸ್ಟ್ ರೌಂಡ್ ನೀಟ್ ರೌಂಡ್ ಮುಗಿದ ತಕ್ಷಣ ಅಥವಾ ಸೀಟ್ ಅಲಾಟ್ಮೆಂಟ್ ಆದ ನಂತರ ಮೇನ್ ಥಿಂಗ್ಸ್ ಕೇಳ್ತಿರೋದು ಸೆಕೆಂಡ್ ರೌಂಡ್ ಕೆ ಸಿ ಟಿ ಹುಡುಗರು ಥರ್ಡ್ ರೌಂಡ್ಗೆ ಹೋಗಲಿಕ್ಕೆ ಅಪ್ಗ್ರೇಡೇಷನ್ ಪ್ರೊಸೆಸ್ ಹೇಳಿ ಅಂತಂದು. ನೀಟ್ ಸ್ಟೂಡೆಂಟ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಯಾಕಂದರೆ 4 ಚಾಯ್ಸಸ್ಗಳು ಕೊಡ್ತಾ ಇದ್ದಾರೆ. ಸೊ ಒನ್ಸ್ ನಿಮ್ಮ ರಿಸಲ್ಟ್ ಪಬ್ಲಿಷ್ ಆದ ತಕ್ಷಣ, ಓಕೆ, ಫಾರ್ ಎಕ್ಸಾಂಪಲ್ ವಿತಿನ್ 1 or 2 ಡೇಸಲ್ಲಿ ರಿಸಲ್ಟ್ ಅಂತೂ ಪಬ್ಲಿಷ್ ಆಗುತ್ತೆ. ಸೊ ರಿಸಲ್ಟ್ ಪಬ್ಲಿಷ್ ಆದ ತಕ್ಷಣ ಡಿವೈಡ್ ಯಾವ ರೀತಿ ಆಗುತ್ತೆ ನೋಡಿ, ಕೆ ಸಿ ಟಿ ಆ್ಯಂಡ್ ನೀಟ್ ಅಂತ ಎರಡೂ ಕೂಡ ಡಿವೈಡ್ ಆಗುತ್ತೆ. ಓಕೆ, ಆ್ಯಂಡ್ ಕೆ ಸಿ ಟಿಗೆ ನಿಮಗೆ ಬಂದುಬಿಟ್ಟು ಓನ್ಲಿ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ನಿಮಗೆ ಗೊತ್ತಿದೆ, ಮೊದಲೇ ಗೊತ್ತಿದೆ. ಓಕೆ, ಇಲ್ಲಿ ಬರೋಣ ನೀಟ್ ಒಳಗೆ 1, 2, 3, 4 4 ಕೂಡ ಚಾಯ್ಸಸ್ಗಳು ಕೊಡ್ತಾ ಇದ್ದಾರೆ. ಸರಿ, ಈಗ ಚಾಯ್ಸ್ 1 ಆ್ಯಂಡ್ 4 ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು, ಆ್ಯಂಡ್ ಚಾಯ್ಸ್ 1, 2, 3 ಬಗ್ಗೆ ನೀಟ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡಬೇಕು. ಕೇಳಿದವರು ಈಗಾಗಲೇ ಮುಂಚೆನೂ ಕೂಡ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನೀಟ್ ಸ್ಟೂಡೆಂಟು ನಿಮಗೆ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ರಿ, ನೀಟ್ ಒಳಗಡೆ ಸೀಟ್ ಸಿಕ್ಕಿದೆ, ಅಲಾಟ್ಮೆಂಟ್ ಆಗಿದೆ, ಅಡ್ಮಿಷನ್ ಆಗಬೇಕಂತ ಇತ್ತಂದರೆ ನೀವು ಚಾಯ್ಸ್ 1 ಕೊಟ್ಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಯಾರು? ನೀಟು. ಆ್ಯಂಡ್ ಇನ್ನೊಂಥರ ಸ್ಟೂಡೆಂಟ್ ಇರ್ತಾರೆ, ನಾನು ಇನ್ನೂ ಕೂಡ ನೀಟ್ ಒಳಗಡೆ ಇನ್ನೂ ಸೆಕೆಂಡ್ ರೌಂಡ್ ನಡೀತಿದೆ, ಇನ್ನೂ ಕೂಡ ಥರ್ಡ್ ರೌಂಡ್ ಕೂಡ ನಡೀತೆ. ಸೊ ಹಂಗಾಗಿ ನನಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಸಿಗಬೇಕು. ಸೊ ಹಂಗಾಗಿ ನಾನೇನು ಮಾಡಬೇಕು? ನೀಟ್ ಸ್ಟೂಡೆಂಟ್ ನಿಮಗೆ ಪಕ್ಕ ಹೇಳ್ತೀನಿ, ಒಂದೊಂದು ತಲೆಯಲ್ಲಿ ಇಟ್ಕೋರಿ, ನೀವು ಸೆಕೆಂಡ್ ರೌಂಡಲ್ಲಿ ಇದ್ದೀರಾ ಅಂತಂದರೆ ಸೊ ನೀವು ಏನು ಮಾಡ್ತಾರೆ, ಪೇಮೆಂಟ್ ಮಾಡಿಕೊಂಡೇ ಬರಲಿಕ್ಕೆ ಹೇಳ್ತಾರೆ. ಅಂತಂದ್ರೆ ಲೈಕ್ ಎಕ್ಸಾಂಪಲ್, ನೀವು ನೀಟ್ ಸ್ಟೂಡೆಂಟ್ ಇದ್ದೀರಾ, ಚಾಯ್ಸ್ 2ನ ಕೊಡ್ತಾ ಇದ್ರು, ಬಟ್ ಕೆ ಸಿ ಟಿ ಒಳಗಡೆ ಆ ರೀತಿ ಇರಲಿಲ್ಲ. ಕೆ ಸಿ ಟಿ ಒಳಗಡೆ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಚಾಯ್ಸ್ 2ನ ಕೊಟ್ಟರು ಕೂಡ ಓಲ್ಡಲ್ಲಿ ಇಟ್ಕೊಂಡಿದ್ರಿ, ಬಟ್ ಯಾವುದೇ ರೀತಿ ಪೇಮೆಂಟ್ ಮಾಡಿರಲಿಲ್ಲ. ಬಟ್ ಇವಾಗ ಏನು ಮಾಡ್ತಾರೆ ನೀಟ್ ಸ್ಟೂಡೆಂಟ್ಗೋಸ್ಕರ, ಯಾಕಂದರೆ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ಸ್ ಫಾರ್ ಸೀಟ್ಸ್. ಓಕೆ, ಸೀಟ್ ಬಗ್ಗೆ ಭಾಳ ಸ್ವಲ್ಪ ಇಂಪಾರ್ಟೆಂಟ್ ಇರೋ ಕಾರಣ ನೀವು ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ನೀವು ಚಾಯ್ಸ್ 2 ಕೊಟ್ಟರು ಸಹಿತ ಅಂದರೆ ನೀವು ಹೋಲ್ಡಲ್ಲಿ ಇಟ್ಕೊಂಡು ಬರಬೇಕಂದ್ರೂ ಕೂಡ ಪೇಮೆಂಟ್ ಮಾಡಿಕೊಂಡೇ ಬರಬೇಕು. ನೆನ್ಪಿಟ್ಕೊಳ್ಳಿ, ನೀವು ಹೋಲ್ಡಲ್ಲಿ ಇಟ್ಕೊಂಡು ಕೂಡ ಬರ್ತೀನಿ ಅಂದರೂ ಕೂಡ, ಅಂದರೆ 1, 2, 3 4ನೇ ಕಾಲೇಜ್ ಸಿಕ್ಕಿದೆ, 3, 2, 1 ಇನ್ನೂ ಕೂಡ ಇದೆ ನನಗೆ ಮೇಲ್ಗಡೆ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು 4ನೇ ಕಾಲೇಜು ಹೋಲ್ಡಲ್ಲಿ ಇಟ್ಕೊಂಡು ಬರ್ತೀನಿ ಅಂದರೂ ಸಹಿತ ನೀವು ಪೇಮೆಂಟ್ ಮಾಡಿಕೊಂಡೆ ಸೆಕೆಂಡ್ ರೌಂಡ್ ಬರಬೇಕು. ಇದು ಅಪ್ಗ್ರೇಡೇಷನ್ ಅಲ್ಲ, ಇದು ನೀಟ್ ಸ್ಟೂಡೆಂಟ್ ಹೇಳ್ತಾ ಇರೋದು, ಇದು ಚಾಯ್ಸ್ಗಳ ರೂಲ್ಸ್. ಇದು ದುಡ್ಡು ಪೇಮೆಂಟ್ ಮಾಡಿಕೊಂಡೇ ಬರೋಕ್ಕೆ ಹೇಳ್ತಾರೆ. ಓಕೆ, ಆ್ಯಂಡ್ ಇನ್ನೊಂದು ಚಾಯ್ಸ್ 3 ಇದ್ದವ್ರಿಗೆ ಅಂತ ಸಿಂಪಲ್ ಆಗಿ ನಿಮಗೆ ಬೇಡ ಅಂತ ಡಿಲೀಟ್ ಮಾಡ್ಕೊತೀರಾ. ಚಾಯ್ಸ್ 3 ಕೊಟ್ಟರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಓಕೆ, ಆ್ಯಂಡ್ ಚಾಯ್ಸ್ 4 ಕೊಟ್ಟರಂತ ಸಿಂಪಲಾಗಿ ಎಕ್ಸಿಟ್ ಆಗ್ತಾರೆ. ನೀಟ್ ಸ್ಟೂಡೆಂಟ್ಗೆ ಇಷ್ಟೇ ರೂಲ್ಸ್, ಏನೂ ಕೂಡ ಸಮಸ್ಯೆ ಇಲ್ಲ, ಯಾಕಂದರೆ ಇನ್ನೂ ಕೂಡ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಇರೋ ಕಾರಣ ನಿಮ್ಗೆ ಏನೂ ಕೂಡ ಸಮಸ್ಯೆ ಮಾಡಲ್ಲಕ್ಕೆ ಇದವರು. ಆ್ಯಂಡ್ ಫ್ರೀ ಎಕ್ಸಿಟ್. ಓಕೆ, ನೀವು ಫಾರ್ ಎಕ್ಸಾಂಪಲ್ MCCಯಲ್ಲಿ ಕೂಡ ಸೀಟ್ ಸಿಕ್ಕಿದೆ, ಆ್ಯಂಡ್ KEದಲ್ಲೂ ಕೂಡ ಸೀಟ್ ಸಿಕ್ಕಿದ್ರೆ ಸಹಿತ ನಿಮಗೆ ಫ್ರೀ ಎಕ್ಸಿಟ್ ಬಿಡ್ತಾರೆ, ವರಿ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ಬರೋಣ ಕೆ ಸಿ ಟಿ ಸ್ಟೂಡೆಂಟ್ ಬಗ್ಗೆ ಜಾಸ್ತಿ ಮಾತಾಡಬೇಕು, ಯಾಕಂದರೆ ಇವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರೋದು. ನಿಮಗೆ ಚಾಯ್ಸ್ 1ನ ಕೊಡ್ತಾ ಇದ್ದಾರೆ, 4ನ ಕೊಡ್ತಾ ಇದ್ದಾರೆ. ಅಪ್ಗ್ರೇಡೇಷನ್ ಹೋಗೋದು ಯಾವ ರೀತಿ? ನೀವು ಅಪ್ಗ್ರೇಡೇಷನ್ ಹೋಗಲ್ಲ, ಸೀಟ್ ಸಿಕ್ಕಿದೆ, 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅಡ್ಮಿಷನ್ ಆಗ್ತೀರಾ ಅಂತಂದರೆ ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಳ್ಳಿ, ಪೇಮೆಂಟ್ ಮಾಡ್ಕೊಳ್ಳಿ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಕಾಲೇಜ್ಗೆ ಅಡ್ಮಿಷನ್ ಹಾಕಿ, ಅಂದರೆ ಪೇಮೆಂಟ್ ಮಾಡಿದ ತಕ್ಷಣ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಆಗುತ್ತೆ. ಅದನ್ನು ಡೌನ್ ಮಾಡ್ಕೊಂಡು ಅದನ್ನು ಕೂಡ ಪ್ರಿಂಟ್ಔಟ್ ತೊಗೊಂಡು ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ವಿತಿನ್ ಡೆಡ್ಲೈನ್ ಟೈಮ್ ಇರ್ತದೆ, ಆ ಟೈಮ್ ಒಳಗಡೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಮಾಡಿಸ್ಕೊಂಡ್ರೆ ನಿಮ್ಮ ಅಡ್ಮಿಷನ್ ಮುಗೀತು. ಆ್ಯಂಡ್ KEಯಿಂದ ಎಲ್ಲನೂ ಕೂಡ ಮುಗ್ದಂಗೆ ಕೆಲಸ ನಿಮ್ಮದು. ಓಕೆ, ಇನ್ನೂ ಒಂಥರ ಸ್ಟೂಡೆಂಟ್ ಇದ್ದಾರೆ. ಓಕೆ, ಈಗ 1, 2, 3, 4, 5, 6 ನಿಮಗೆ ಫಸ್ಟ್ ರೌಂಡಲ್ಲಿ 6ನೇ ಕಾಲೇಜ್ ಸಿಕ್ಕಿತ್ತು, ನೀವು ಚಾಯ್ಸ್ 2 ಕೊಡೋಂಗೆ ಬಂದಿದ್ರಿ. ಸೆಕೆಂಡ್ ರೌಂಡಿಗೆ ಬಂದರೆ 4ನೇ ಕಾಲೇಜ್ ಸಿಕ್ತು. ಓಕೆ, 4ನೇ ಕಾಲೇಜ್ಗೆ ನೀವು ಅಪ್ಗ್ರೇಡೇಷನ್ ಆಗಬೇಕು, ಯಾಕಂದರೆ ನಿಮ್ಗೆ ಇನ್ನೂ ಕೂಡ 3, 2, 1 ಇದೆ ಬ್ರದರ್, ನಾನು ಇನ್ನೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ಯಾಕಂದರೆ ನನಗೆ ಇನ್ನೂ ಕೂಡ ಡ್ರೀಮ್ ಕಾಲೇಜ್ 1ನೇದು 2ನೇ ಕಾಲೇಜ್ ಇದೆ ನನಗೆ ಅಂತ ಅಂದ್ಕೊಂಡಿದ್ರೆ ನೀವು ಕೂಡ ಚಾನ್ಸಸ್ ಇದೆ. ಸೊ ಹೆಂಗೆ ನಿಮ್ಗೆ ಅಪ್ಗ್ರೇಡೇಷನ್ ಚಾನ್ಸಸ್ ಕೊಟ್ಟಿದ್ದಾರೆ, ಈ ಸಾರಿತಿನೂ ಕೂಡ ಕೊಟ್ಟಿದ್ದಾರೆ ವಿತ್. ಓಕೆ, ಅಪ್ಗ್ರೇಡೇಷನ್ ಹೋಗ್ತೀರಾ ಅನ್ನೋಂಗಿತ್ತಂದರೆ ವಿತ್ ಅಡ್ಮಿಷನ್ ಆಗಿ ಹೋಗಿ ಅಂತ ಹೇಳ್ತಿದ್ದಾರೆ. ಲೈಕ್ ಎಕ್ಸಾಂಪಲ್, ಈ 4ನೇ ಕಾಲೇಜ್ ಸಿಕ್ಕಿದೆ ನಿಮಗೆ. ಓಕೆ, ಈ ಕಾಲೇಜ್ಗೆ ಅಡ್ಮಿಷನ್ ಆಗಿ, ಅಂದರೆ ಪೇಮೆಂಟ್ ಮಾಡಿ, ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ ಡೌನ್ ಮಾಡ್ಕೋರಿ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ. ನೆಕ್ಸ್ಟ್ ಥರ್ಡ್ ರೌಂಡಿಗೆ ಹೋಗ್ತೀರಾ ಅನ್ನೋಂಗಿತ್ತಂದರೆ ಕೆ ಸಿ ಟಿ ಸ್ಟೂಡೆಂಟ್ಗೆ ಅಪ್ಗ್ರೇಡೇಷನ್ ಹೋಗ್ತೀರಾ ಅನ್ನೋಂಗಿತ್ತಂದರೆ ಹಂಗಿದ್ರು ಕೂಡ ಅಡ್ಮಿಷನ್ ಆಗಿರ್ತಾರೆ. ನೀವು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದರೆ ಪಾರ್ಟಿಸಿಪೇಟ್ ಮಾಡಬಹುದು. ಇನ್ ಕೇಸ್ ನಿಮಗೆ 3, 1, 2 ನಿಮ್ಗೆ ಯಾವುದೂ ಕೂಡ ಸೀಟ್ ಸಿಕ್ಕಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಭಾಳ ಅಡ್ಮಿಷನ್ ಆಗಿರ್ತಾರೆ, ಅಲ್ಲೇ ಕಂಟಿನ್ಯೂಷನ್ ಆಗ್ತೀರಾ. ಸಿಕ್ತು ಫಾರ್ ಎಕ್ಸಾಂಪಲ್ 3ನೇ ಕ್ಲಾಸ್ ಸಿಕ್ತು ಅಥವಾ 2ನೇ ಕ್ಲಾಸ್ ಸಿಕ್ತು, ನಿಮಗೇನು ಹೊಸದಾಗಿ ಪೇಮೆಂಟ್ ಮಾಡೋಕ್ಕೆ ಹೇಳಲ್ಲ. ಅಂದರೆ ನಿಮಗೆ ಹೊಸದಾಗೇನು ಪೇಮೆಂಟ್ ಮಾಡಲಿಕ್ಕೆ ಏನು ಹೇಳಲ್ಲ ಅವರು. ಈಗ ಯಾಕಂದರೆ 4ನೇ ಕಾಲೇಜ್ಗೆ ಪೇಮೆಂಟ್ ಮಾಡಿದ್ರೆ ಸೊ ಅದೇ ಅಮೌಂಟ್ ಏನಾಗ್ತದೆ, ಶಿಫ್ಟ್ ಆಗ್ತದೆ. ಅಂದರೆ ಅಬ್ಬೋ ಮೇಲ್ಗಡೆ ಯಾವುದಾದ್ರು ಕಾಲೇಜ್ಗಡೆ ಸಿಕ್ಕರೆ ಶಿಫ್ಟ್ ಆಗ್ತದೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ಫೀಸ್ ಬಗ್ಗೆ ವೇರಿಯೇಷನ್ ಆಗ್ತದೆ. ಲೈಕ್ ಎಕ್ಸಾಂಪಲ್, ಈಗ 4ನೇ ಕಾಲೇಜ್ ನಿಮಗೆ ಗೌರ್ನಮೆಂಟ್ ಕಾಲೇಜ್ ಸಿಕ್ಕಿತ್ತು, ಸೊ ಕೇವಲ ಒಂದು 30,000 ರೂಪಾಯಿ ಫೀಸ್ ಇತ್ತು ಅಂದ್ಕೊಳ್ಳೋಣ. ಈಗ 2ನೇ ಕ್ಲಾಸ್ ಸಿಕ್ತು, 1,20,000 ಇತ್ತು, ಅವಾಗ ನೀವು ಪೇಮೆಂಟ್ ಮಾಡಲೇಬೇಕಾಗ್ತದೆ. ಇಲ್ಲ, ನಮ್ಮ 4ನೇ ಕಾಲೇಜ್ ಬಂದುಬಿಟ್ಟು 1,30,000 ಫೀಸ್ ಇತ್ತು, ಆ್ಯಂಡ್ 2ನೇ ಕಾಲೇಜ್ ಬಂದುಬಿಟ್ಟು ಗೌರ್ಮೆಂಟ್ ಕಾಲೇಜ್ ಯಾವುದೊಂದು ಸಿಕ್ತು ನನಗೆ, ಅಥವಾ SNG ಕೊಡೋದೆಲ್ಲ ಸಿಕ್ಕಿತ್ತು, ಅದು 35,000 ಅಷ್ಟೇ ಸಿಕ್ತಂದರೆ
ರಿಮೈನಿಂಗ್ ಅಮೌಂಟ್ ಹಾಕ್ತಾರೆ, ಖಂಡಿತ ಹಾಕ್ತಾರೆ, ವರಿ ಮಾಡ್ಕೊಬೇಡಿ. ರಿಮೈನಿಂಗ್ ಅಮೌಂಟು ಕೂಡ ಉಳ್ಕೊತದೆ. ಎಸ್ ಎನ್ ಕೂಡ ಸೆಕೆಂಡ್ ರೌಂಡಲ್ಲಿ ಅಂದರೆ ಲಾಸ್ಟ್ ರೌಂಡಲ್ಲಿ ಒಳಗೂ ಕೂಡ ಸಿಗ್ಬೋದು. ಆ್ಯಂಡ್ ಹಿಂಗೆ ಹೋಗೋದು ಬೆಟರ್. ಯಾಕೆ ಹೇಳ್ತೀನಿ ಈ ಥರ ಅಂತಂದಾಗೆ, ಇವಾಗ ಸೆಕೆಂಡ್ ರೌಂಡ್ ಒಳಗಡೆ ನೀಟ್ ಸ್ಟೂಡೆಂಟ್ ಯಾರು ಕೂಡ ಸ್ಕಿಪ್ ಆಗಿಲ್ಲ ಇವಾಗ. ಯಾಕಂದರೆ ನೀಟ್ ಇನ್ನೂ ಕೂಡ ಪೋಸ್ಟ್ ರೌಂಡು, KCET ಸೆಕೆಂಡ್ ರೌಂಡ್ ಆದರೆ ನೀಟ್ ಪೋಸ್ಟ್ ರೌಂಡು. ಸ್ಕಿಪ್ ಯಾವಾಗ ಆಗ್ತಾರೆ, ಈಗ ಸೆಕೆಂಡ್ ಅಂದರೆ ಈಗ ನೀಟ್ ಅವರು ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬಂದಾಗ ಈ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕೋರು MCCಗೆ ಹೋಗಿರ್ತಾರೆ, ಅವಾಗ ಸ್ಕಿಪ್ ಆಗಿರ್ತಾರೆ. ಅವಾಗ ನಿಮಗೆ ಅಪ್ಗ್ರೇಡೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಹೋಗ್ತೀರಿ ಅಪ್ಗ್ರೇಡೇಷನ್ ಆಗ್ತೀರ ಅಂದರೆ ಹೋಗಿ, ನಾನೇ ನಿಮಗೆ ಹೇಳ್ತೀನಿ ನೋಡಿ, ಪಾರ್ಟಿಸಿಪೇಟ್ ಮಾಡಬೇಕು, ನಂಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಇನ್ನೂ ಕೂಡ ಹೋಗ್ಬೇಕು ಅನ್ನೋಂಗಿತ್ತಂದರೆ 100% ನೀವು ಅಡ್ಮಿಷನ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಸಿಗುತ್ತೆ. ನಿಮ್ಮ ಥರನೇ ಎಷ್ಟೋ ಹುಡುಗರು ಬೇಡ ಅಂತ ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ, ಎಷ್ಟೋ ಆಮೇಲೆ ರಿಗ್ರೆಟ್ ಆಗ್ತಾರೆ. ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬೆಟರ್ ಅಪ್ಗ್ರೇಡೇಷನ್ ಹೋಗ್ರಿ. ಖಂಡಿತ ಅಪ್ಗ್ರೇಡೇಷನ್ ಬಗ್ಗೆ ಇನ್ನೂ ಕೂಡ ನಿಮಗೆ ಬಂದಾಗ ಲೈವ್ ಡೆಮೋಸ್ಗಳು ಏನೇನೆಲ್ಲ ಮಾಡಬೇಕು ತಿಳಿಸ್ತಾ ಇರ್ತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಮೇನ್ ಥಿಂಗ್ಸ್. ಥ್ಯಾಂಕ್ ಯು.